ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ನಾಳೆ ವಿಧಾನ ಪರಿಷತ್ ಚುನಾವಣೆ ಇರೋದ್ರಿಂದ ಕಾಂಗ್ರೆಸ್ ಪಾಳೆಯದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಅಚ್ಚರಿ ಅನ್ನೋ ರೀತಿಯಲ್ಲಿ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸಿಕೊಂಡು ಬರಲೇಬೇಕು ಅನ್ನುವಂತ ರಣತಂತ್ರ ಕಾಂಗ್ರೆಸ್ ಪಾಳೆಯದಲ್ಲಿ ಆಗ್ತಾ ಇದೆ. ಎಲ್ಲಿಂದ ಹೇಗೆ ತರ್ತಾರೆ ಹೆಚ್ಚಿನ ಓಟನ್ನ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸೋ ಸಲುವಾಗಿ, ಅದು ಕೂಡ ಡಿ.ಕೆ. ಶಿವಕುಮಾರ್ ಅವರ ಅತ್ಯಾಪ್ತ ಕಣದಲ್ಲಿ ಇರೋದು. ಹಾಗಾಗಿ ತೀವ್ರ ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ ನಾಳಿನ ವಿಧಾನ ಪರಿಷತ್ ಚುನಾವಣೆ. ಪರಿಷತ್ ಫೈಟ್ಗೆ ಕಾಂಗ್ರೆಸ್ ಪಾಳೆಯ ಎಲ್ಲಾ ರೀತಿಯ ಸಜ್ಜು ಮಾಡಿಕೊಳ್ತಾ ಇದ್ದು, ಸಿಎಲ್ಪಿ ಸಭೆಯಲ್ಲಿ ಚುನಾವಣೆಯ ಕುರಿತು ಚರ್ಚೆಯಾಗಿದೆ. ಮತದಾನ ಮಾಡುವ ಬಗ್ಗೆ ಶಾಸಕರಿಗೆ ಟ್ರೈನಿಂಗ್ ನೀಡಲಾಗಿದ್ದು, ಪರಿಷತ್ ಮತದಾನದ ಕುರಿತು ಟ್ರೈನಿಂಗ್ ಕೊಡಲಾಗಿದೆಯಂತೆ. ಮೊದಲ ಬಾರಿ ಗೆದ್ದಿರುವ ಶಾಸಕರಿಗೆ ಮನವರಿಕೆ ಮಾಡಲಾಗಿದೆ ಹೆಂಗ್ ವೋಟ್ ಮಾಡಬೇಕು ಅನ್ನೋದ್ರ ಬಗ್ಗೆ. ಮಾದರಿ ಮತಪತ್ರಗಳನ್ನ ಶಾಸಕರಿಗೆ ತೋರಿಸಿ ನಾಯಕರು ವಿವರಿಸಿದ್ದಾರೆ. 4 ಬಾಕ್ಸ್ಗಳಲ್ಲಿ ಬಂದ ಬ್ಯಾಲೆಟ್ ಪೇಪರ್ ತೋರಿಸಿ ಪ್ರಾತ್ಯಕ್ಷಿಕೆ ಪ್ರದರ್ಶನ ಆಗಿದೆ. ಇಂದು ಕೂಡ ಮತದಾನದ ಕುರಿತು ವಿವರಣೆ ನೀಡುತ್ತಾರಂತೆ ನಾಯಕರು. 5 ಅಭ್ಯರ್ಥಿಗಳಲ್ಲಿ ಯಾರಿಗೆ ಪ್ರಾಶಸ್ತ್ಯದ ಮತ ಹಾಕಬೇಕು ಅನ್ನೋದ್ರ ಬಗ್ಗೆ ಇವತ್ತು ಮನವರಿಕೆ ಮಾಡಲಾಗುತ್ತೆ. ಯಾವ ಶಾಸಕರು ಯಾರಿಗೆ ಮತ ಹಾಕಬೇಕು ಅನ್ನೋದನ್ನ ಮುಖಂಡರು ಇವತ್ತು ಮತ್ತೆ ವಿವರಿಸಲಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ ಸಿಗ್ತಾ ಇದೆ. ಶಾಸಕಾಂಗ ಪಕ್ಷದ ಸಭೆ, ಆ ಸಭೆಯಲ್ಲಿ ಎಲ್ಲಾ ಶಾಸಕರುಗಳಿಗೆ ಈ ಪರಿಷತ್ ಚುನಾವಣೆಗೆ ಸಂಬಂಧಪಟ್ಟಂತೆ ಮತದಾನ ಹೆಂಗ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗಿದೆ. ಪ್ರಮುಖವಾಗಿ ಮೊದಲ ಬಾರಿ ಗೆದ್ದಿರುವಂತಹ ಶಾಸಕರಿಗೆ ಹೆಂಗೆ ನೀವು ಮತದಾನ ಮಾಡಬೇಕು ಅನ್ನೋದ್ರ ಬಗ್ಗೆ ಟ್ರೈನಿಂಗ್ ಕೊಡಲಾಗಿದೆ. ಸೊ ಇವತ್ತು ಕೂಡ ಅದು ಮುಂದುವರಿಯುತ್ತೆ ಅಂತ ಹೇಳಲಾಗ್ತಾ ಇದೆ. ಇವತ್ತು ಕೂಡ ಟ್ರೈನಿಂಗ್ ಮಾಡ್ತಾರೆ. ಜೊತೆಗೆ 5ನೇ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರೋ ಸಲುವಾಗಿ ಪ್ರಮುಖವಾಗಿ ಒಂದಷ್ಟು ನಾನಾ ತಂತ್ರಗಳು ಕೂಡ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟ. ಸೊ ಎಲ್ಲಿಂದ ಹೇಗೆ ಆ ಓಟ್ಗಳು ಬರುತ್ತೆ, ಯಾರಾದರೂ ಅಡ್ಡ ಮತದಾನ ಮಾಡೋದಕ್ಕೆ ಮನಸ್ಥಿತಿಯನ್ನ ಇಟ್ಕೊಂಡಿದ್ದಾರಾ, ಇದೆಲ್ಲವೂ ಕೂಡ ಪ್ರಶ್ನೆ ಇದೆ. ಬಟ್ ಹಂಗಾಗಬಾರದು, ಅದನ್ನ ತಡಿಬೇಕು ಅನ್ನೋ ಕಾರಣಕ್ಕೆ ಈ ರೀತಿ ಸಭೆಗಳಾಗ್ತಾ ಇದೆ.